ರಿಸಲ್ಟು ಸರ್ಕಾರದಿಂದ ಝೀರೋ. ಇವತ್ತು ಏನು 74 ಹಳ್ಳಿಗಳ ಗ್ರಾಮದ ರೈತರುಗಳು, ನಿವೇಶನದಾರರು, ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಕಂಗಾಲಾಗಿದ್ದಾರೆ, ಬೀದಿ ಪಾಲಾಗಿದ್ದಾರೆ. ಯಾವುದೇ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರೂ ಕೂಡ ನಶಿಸಿ ಹೋಗಿದ್ದಾರೆ ಇವತ್ತೆಲ್ಲ ರೈತ ಕುಟುಂಬಗಳು. ಯಾಕೆ ಇವ್ರಿಗೆ ಗೊತ್ತಾಗೋದಿಲ್ಲವ? ಇವತ್ತು ವಿಧಾನಸೌಧ ಕೇವಲ 15 ಕಿಲೋಮೀಟರ್ ವ್ಯಾಪ್ತಿ ಇರತಕ್ಕಂಥ ವಿಧಾನಸೌಧ, ಮತ್ತೆ ಹೈಕೋರ್ಟ್ ಕೂಡ ಇಲ್ಲೇ ಇದೆ. ಯಾಕೆ ರೈತರ ಬಗ್ಗೆ ಇವ್ರಿಗೆ ಯಾಕೆ ಕಾಳಜಿ ಇಲ್ಲ? ಹಲವಾರು ಬಾರಿ ಹೋರಾಟಗಳು ಮಾಡಿದ್ದೀವಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲೂ ಕೂಡ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ರೈತರು ತುಂಬಾ ಅನ್ಯಾಯ ಆಗ್ತಾ ಇದೆ. ಇವತ್ತು ದೇಶದಲ್ಲಿ ಇರತಕ್ಕಂಥ ಕಾನೂನನ್ನ ಬಳಸಿ ಸಂವಿಧಾನಾತ್ಮಕ ಏನು ಹಕ್ಕುಗಳೇನಿದಾವೆ, ಮತ್ತೇನು ಹೊಸ ಕಾಯ್ದೆ ಏನಿದೆ, ಹೊಸ ಕಾಯ್ದೆ ಪ್ರಕಾರ ಪರಿಹಾರ ಕೊಡಿ ಅಂತ ಕೇಳಿದ್ರು ಕೂಡ ಇವತ್ತು ಬಿಡಿಎಗೆ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ. ಇಲ್ಲಿ ನಮಗೆ ನೇರವಾಗಿ ಸ್ಪಷ್ಟ ಕಾಣ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ಇವರು ರಿಯಲ್ ಎಸ್ಟೇಟ್ ಮಾಡಬೇಕನ್ನೋ ಒಂದು ಉದ್ದೇಶನೇ ಇವ್ರದ್ದು. ಏನು ಸರ್ಕಾರದ ಜನಪ್ರತಿನಿಧಿಗಳಿದ್ದಾರೆ, ಇವತ್ತು ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಪಕ್ಷದ 3 ಪಕ್ಷದ ಜನಪ್ರತಿನಿಧಿಗಳು ಕೂಡ ಇವತ್ತು ಪೆರಿಪೆರರ್ ರಿಂಗ್ ರಸ್ತೆ ಅಂತಕ್ಕಂಥದ್ದು ಹೆಸರನ್ನು ಬದಲಿಸಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಹೇಳಿ ಹೊಸದಾಗಿ ನಾಮಕರಣ ಮಾಡಿ ಅಕ್ಕಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೆಸಬೇಕಂತಕ್ಕಂಥ ಒಂದು ಕಾರ್ಯಕ್ಕೆ ಇವತ್ತು ಸರ್ಕಾರಗಳು ಮುಂದಾಗ್ತಾ ಇದ್ದಾವೆ. ಇದಲ್ಲದೆ ಏನು ಪೆರಿಪೆರರ್ ರಿಂಗ್ ರಸ್ತೆಗೆ ಅಕ್ಕಪಕ್ಕ ಇರತಕ್ಕಂಥ ಜಮೀನುಗಳು ಕೂಡ ಭೂ ಸ್ವಾಧೀನ ಮಾಡಿಕೊಂಡು ಬಡಾವಣೆಗಳು ಮಾಡ್ತೀವಿ ಅಂತ ಹೇಳಿ ಕೂಡ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಇವತ್ತು ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿ. ಇವತ್ತು ರೈತರುಗಳು 20 ವರ್ಷದಲ್ಲಿ ನೊಂದಿರ್ತಕ್ಕಂಥ ಅನುಭವ ಒಂದಲ್ಲಿ ಕೇಳಿರೋ ಗೊತ್ತಾಗ್ತದೆ. ಎಲ್ಲ ಇವತ್ತು ಇವರು ವಿಧಾನಸೌಧ ಬಿಡಿ ಆಫೀಸಲ್ಲಿ AC ರೂಮ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದಲ್ಲ. ಹಂಗಾಗಿ ನಾವು ಇವತ್ತು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ, ನೀವು 20 ವರ್ಷದ ಏನು ಭೂಸ್ವಾಧೀನ ಇದು ಅಧಿಸೂಚನೆ ಹೊಡಿಸಿದಿರಿ, ಅದು ಸತ್ತೋಗಿದೆ. ಬಿಡಿಎ ಕಾಯ್ದೆನೇ ಹೇಳುತ್ತೆ, 5 ವರ್ಷದ ಒಳಗಡೆ ಏನಾದ್ರೂ ಯೋಜನೆ ಪ್ರಗತಿ ಆಗ್ಲಿಲ್ಲ ಅಂತಂದ್ರೆ ತಾನಾಗೆ ರದ್ದಾಗ್ತದೆ ಅದು ಯೋಜನೆ. ಇವತ್ತು 20 ವರ್ಷ ಆಯ್ತು. ಸತ್ತೋಗಿರೋ ಯೋಜನೆನ ಯಾಕೆ ಸ್ವಾಮಿ ಮತ್ತೆ ಅದಕ್ಕೆ ಜೀವ ಕೊಡ್ತಾ ಇದ್ದೀರಿ ನೀವು? ಸಾಯಿಸಿ, ಸತ್ತೋಗಿದೆ, ತಾನಾಗಿ ಕಾನೂನು ರೀತಿಯಲ್ಲಿ ಸತ್ತೋಗಿದೆ. ಆದ್ರೆ ಸರ್ಕಾರ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ರಸ್ತೆ ಮಾಡಲೇಬೇಕಲ್ಲ ಸರ್? ನಮಗೂ ಸಾಮಾಜಿಕ ಕಳಕಳಿ ಇದೆ. ನಾವು ಕೂಡ ಬೆಂಗಳೂರಿಗೆ ದಿನನಿತ್ಯ ಬಂದು ಹೋಗ್ತೇವೆ. 20 ವರ್ಷ ಬೇಕಾ ಇವ್ರಿಗೆ? ಇವತ್ತು ವಾಹನ ದಟ್ಟಣೆ ನಿಲ್ಸೋದಕ್ಕೆ, ಟ್ರಾಫಿಕ್ ಜಾಮ್ ನಿಲ್ಸೋದಕ್ಕೆ, ಪೊಲ್ಯೂಷನ್ ನಿಲ್ಸೋದಕ್ಕೆ 20 ವರ್ಷ ಬೇಕಾ ಇವ್ರಿಗೆ? ಆವಾಗಲೇ 2005-6 ರಸ್ತೆ ಮಾಡಿ ಅವತ್ತಿನ ಪರಿಹಾರ ರೈತರು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ತಗೊಳ್ತಾ ಇದ್ವಿ. ಅವತ್ತು ನಾವ್ಯಾರು ಕೂಡ ಅವತ್ತು ವಿರೋಧ ಮಾಡಿರಲಿಲ್ಲ. ಇವತ್ತು 20 ವರ್ಷ ನಮ್ಮನ್ನೆಲ್ಲ ಹಾಳು ಮಾಡಿದ್ರಲ್ಲ ನೀವು. ನಾವೇ ಎಸೆನ್ಷಿಯಲ್ ತಾನೆ. 14,000 ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬಿದ್ದಿದ್ದಾವೆ. ಈ ಎಸೆನ್ಷಿಯಲ್ನ ಫಸ್ಟ್ ನೋಡ್ಬೇಕು, ಮೂಲಭೂತ ಹಕ್ಕುಗಳನ್ನ ಕೊಡಬೇಕು. ಸಂವಿಧಾನ ಏನಕ್ಕಿರೋದು? ಸಂವಿಧಾನಕ್ಕೆ ಗೌರವ ಕೊಡ್ಬೇಕು ಫಸ್ಟ್ ಇವರು. ಅದು ಬಿಟ್ಟು ಇವರು ಎಸೆನ್ಷಿಯಲ್ಲು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ಇನ್ನೊಂದಾಗ್ತದೆ ಅಂತಂದ್ರೆ ಇದು ಕೂಡ ಬೆಂಗಳೂರಲ್ಲೇ ರಸ್ತೆ ಆಗೋದು. ಯಾವುದೇ ಟ್ರಾಫಿಕ್ ಸಮಸ್ಯೆ ಬಗೆಹರಿಯಲ್ಲ, ಪೊಲ್ಯೂಷನ್ ಅದು ಬಗೆಹರಿಯಲ್ಲ, ಇನ್ನ ಜಾಸ್ತಿ ಆಗುತ್ತೆ. ಈಗಾಗಲೇ STRR ಇದೆ, ನೆಲಮಂಗಲ, ದಾವಸ್ಪೇಟೆ, ಹೊಸಕೋಟೆ ಮೂಲಕ STRR ರಸ್ತೆ ಇದೆ. ಅದರಲ್ಲಿ ಮಾಡ್ಕೊಂಡು ಹೋಗ್ಲಿ. ಇವತ್ತು ಪುನಃ ಇಲ್ಲಿ ಇರ್ತಕ್ಕಂಥ ಬಡಾವಣೆಗಳನ್ನು ಒಡೆದು, ಬಿಲ್ಡಿಂಗ್ಗಳನ್ನೆಲ್ಲ ಒಡೆದು ಇವತ್ತು 18 BBMP ವಾರ್ಡ್ಗಳು ಬರುತ್ತೆ. ಮಹಾನಗರ ಪಾಲಿಕೆಗೆ 18 ವಾರ್ಡ್ಗಳು ಬರ್ತದೆ. ಅದರಲ್ಲಿ 330 ಅಡಿ ರಸ್ತೆನ ಒಡೆದು ಇವ್ರು ಮಾಡ್ತಕ್ಕಂಥ ಉದ್ದೇಶ ಆದ್ರೂ ಏನು? ಎಲ್ಲಿ ಸಮಸ್ಯೆ ಬಗೆಯಿರುತ್ತೆ? ಟ್ರಾಫಿಕ್ ಜಾಮು ಸಮಸ್ಯೆ ಕ್ಲಿಯರ್ ಆಗಲ್ಲ. ಪೊಲ್ಯೂಷನ್ ಅನ್ನು ಮಾಲಿನ್ಯ ಮುಕ್ತ ಆಗಿ ಇವರು ನಗರ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದಷ್ಟು ಬೆಂಗಳೂರು ಹಾಳಾಗ್ತದೆ. ಈಗ ರಸ್ತೆ ಮಾಡ್ಲಿಕ್ಕೆ ಮತ್ತೆ ಮುಂದಾಗಿದ್ದಾರೆ ಅವರು. ಅದರ ಸಂಬಂಧ ಪರಿಹಾರ ಈಗ ಸಬ್ಜೆಕ್ಟ್ ಇದೆ ಡಿಸ್ಕಷನ್ ಇಂದು. ನಮಗೆ ಸಾಕಾಗಿದೆ. ಈ ಅಧಿಕಾರಿಗಳ ಹತ್ರ, ಈ ಸರ್ಕಾರ ಹತ್ರ ನಾವು ಕೇಳಿ ಸಾಕಾಗಿದೆ. ಇವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಈಗಾಗಲೇ ನಾವು ಈ ಯೋಜನೆ ರದ್ದಾಗಿದೆ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸುಮಾರು 400-500 ಪ್ರಕರಣಗಳನ್ನ ನಾವು ದಾಖಲು ಮಾಡಿದ್ದೇವೆ. ಯಾಕಂದ್ರೆ ನ್ಯಾಯಾಂಗದ ಕದ ತಟ್ಟಿರೋದು ಅದಕ್ಕೇನೆ, ನಮ್ಗೆ ಒಳ್ಳೆ ನ್ಯಾಯ ಸಿಗ್ತದಂತೇಳಿ. ಸೊ ಹಂಗಾಗಿ ನಮಗೆ ಇವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ನಾವು ಕಡಾಖಂಡಿತವಾಗಿ ಇವತ್ತು ಸಭೆಯಲ್ಲೂ ಕೂಡ ನಾವು ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಈ ರಸ್ತೆಗೆ ನಾವು ಜಮೀನನ್ನ ಬಿಡೋದಿಲ್ಲ. ನಮ್ಗೆ NOC ಕೊಟ್ಬಿಡಿ. ಅವ್ರು ಯಾವ್ದು ಪರಿಹಾರ ಕೊಡ್ತಿದ್ದಾರೆ ಅಂತ ಈಗ ನಮಗೆ ಅವರು ಪರಿಹಾರ ತೀರ್ಮಾನ ಮಾಡೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಒಂದಷ್ಟು ಬಂದು ರೈತರನ್ನ ಭಯ ಹುಟ್ಟಿಸಿ, ಏನು ನಿಮಗೆ ಹೊಸ ಕಾಯ್ದೆ ಪ್ರಕಾರ ನಿಮಗೆ ಪರಿಹಾರ ಕೊಡೋದಿಲ್ಲ, ಬ್ರಿಟಿಷರ ಕಾಲದ 1894 ಕಾಯ್ದೆ ಪ್ರಕಾರ ನಿಮಗೆ ಪರಿಹಾರ ಕೊಡ್ತೀವಿ ಅಂತೇಳಿ ರೈತರನ್ನ ಎದುರಿಸಿ, ಮತ್ತೆ ಆ ಸ್ಥಳೀಯ ಶಾಸಕರ ಬೆಂಬಲದೊಂದಿಗೆ ಅವರ ಒಂದಷ್ಟು ಬೆಂಬಲಿಗರನ್ನ 3 ಕುಂಟೆ 2 ಕುಂಟೆ ಹೋಗ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಕನ್ಸೆಂಟ್ಗೆ ಸಹಿ ಮಾಡಿಸಿದ್ದಾರೆ. ಇದು ಕೂಡ ನಾವು ವಿರೋಧ ಮಾಡಿದ್ದೇವೆ. ಇದು ತುಂಬಾ ಅನ್ಯಾಯ, ಘೋರ ಅನ್ಯಾಯ. ಇವತ್ತು 2013 ಆಕ್ಟ್ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೂಡಾ ಪ್ರಾಧಿಕಾರ, ಕರ್ನಾಟಕ ಹಸಿಂ ಬೋರ್ಡು, KIDB, ನ್ಯಾಷನಲ್ ಹೈವೇ ಅಥಾರಿಟಿ, ಮೆಟ್ರೋದವರು ಎಲ್ಲರೂ ಕೂಡ ಇವತ್ತು ಒಳ್ಳೆ ಪರಿಹಾರ ಕೊಡ್ತಾ ಇದ್ದಾರೆ. ರೈತರಿಗೆ ರಸ್ತೆ ಆಗ್ಲಿ ಕೊಡ್ತಾ ಇದ್ದಾರೆ. ಹಂಗಾಗಿ ರೈತರು ಕೂಡ ತುಂಬಾ ಇಷ್ಟಪಟ್ಟು ಕೊಡ್ತಾ ಇದ್ದಾರೆ ರಸ್ತೆಗೆ. ಆದ್ರೆ ನೀವು BDA ಮಾಡ್ತಾ ಇರ್ತಕ್ಕಂಥದ್ದೇನು? ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರದ 2013 ಕಾಯ್ದೆನ ನೀವು ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಫಸ್ಟ್.
ಮಾಡ್ಕೊಂಡು ನೀವು ಪರಿಹಾರ ಕೊಡಿ ಸ್ವಾಮಿ, ಕೊಡ್ತೀವಿ ನಾವು ರಸ್ತೆಗೆ. ಅದು ಬಿಟ್ಟು 20 ವರ್ಷದಿಂದ ಯಾಕೆ ರೈತರನ್ನ ಸಾಯಿಸ್ತಾ ಇದ್ರಿ ನೀವು? ನಾಚಿಕೆ ಆಗಲ್ವಾ? ಮಾನ ಮರಿದಿಲ್ವಾ ನಿಮ್ಗೆ? ಇನ್ನೆಷ್ಟು ಯಾವ ರೀತಿ ಯಾವ ಭಾಷೆಯಲ್ಲಿ ಬೈಬೇಕು ನಿಮ್ಗೆ? ಹಂಗಾಗಿ ಇವತ್ತು ಕಡಾಖಂಡಿತವಾಗಿ ಹೇಳ್ತೀವಿ, ನಾವು ಯಾವುದೇ ಕಣ್ಣಿಗೂ ರಸ್ತೆಗೆ ಜಾಗ ಕೊಡೋದಿಲ್ಲ. ಇದು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ಭೇಟಿಯಾಗಿದ್ದೀರಾ, ಅವ್ರೇನ್ ಹೇಳ್ತಾರೆ? ಸರ್, ಈಗಾಗಲೇ ಕಳೆದ ವರ್ಷ CM ಅವರು ಏನು ಡೆಪ್ಟಿ CM ಅವರು ಆಗಿ ಒಂದು 3 ತಿಂಗಳಿಗೇನೆ ಸಭೆ ಕರೆದಿದ್ರು. ಮೊದಲು ಅವ್ರ ಮನೇಲಿ ಭೇಟಿ ಆದಾಗ ನಾನು ಕೂಡ ಇದರಲ್ಲಿ ವಿಕ್ಟಿಮ್ ಇದ್ದೀನಿ. ನನ್ನ ತಾಯಿಯವ್ರದ್ದು ಕೂಡ ನಾನು ಪೆರಿಪೆರಿ ರಿಂಗ್ ರಸ್ತೆಗೆ 3 ರಿಂದ 4 ಎಕರೆ ಜಮೀನು ಹೋಗ್ತಾ ಇತ್ತು. ಅದನ್ನ ಮಾನ್ಯ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನಾನು ಕೇಸ್ ಹಾಕ್ಬಿಟ್ಟು ಅದನ್ನ ಗೆದ್ವಿ. ಅದು ನಮ್ಗೆ ತುಂಬಾ ನೋವಿದೆ. ನನ್ನ ತಾಯಿ ಆಸ್ತಿನೇ ಪೆರಿಪೆರಿ ರಿಂಗ್ ರಸ್ತೆಗೆ ಹೋಗ್ತಾ ಇತ್ತು. ಹಂಗಾಗಿ ನಿಮಗೂ ಕೂಡ ನೀವು ಕೂಡ ತುಂಬಾ ಅನುಭವಿಸಿದ್ದೀರಾ, ನಿಮ್ಗೂ ಒಳ್ಳೆ ಪರಿಹಾರ ಕೊಡಿಸ್ತೀವಿ, ನಿಮ್ಗೆ ಅನ್ಯಾಯ ಮಾಡಕ್ ನಾನು ಬಿಡಲ್ಲ ಅಂತ ಹೇಳ್ದಂತ ನಮ್ಮ DCM ಡಿ.ಕೆ. ಶಿವಕುಮಾರ್ ಅವರು ತದನಂತರ ಜ್ಞಾನಗೋತಿ ಸಭಾಂಗಣದಲ್ಲಿ ಸಭೆ ಆದ ನಂತರ ಮಾತನಾಡ್ತಾರೆ, 2013 ಕೇಂದ್ರ ಸರ್ಕಾರದ ಕಾಯ್ದೆ ಪ್ರಕಾರ ನಾವು ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಹಂಗಾಗಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ರೈತರ ಒಂದು ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವತ್ತಲ್ಲಿ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಇದನ್ನು ಕೂಡ ನಾವು ಕಣಿಸಿದ್ದೇವೆ. ಹಂಗಾಗಿ ನಾವು ರಾಜಕೀಯ ವ್ಯಕ್ತಿಗಳ ಮೇಲೆ, ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲದಿರೋ ಕಾರಣಕ್ಕಾಗಿ ಮಾನ್ಯ ಹೈಕೋರ್ಟ್ಗೆ ನಾವೆಲ್ಲರೂ ಕೂಡ ಹೋಗಿ ಇಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ. ಅಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ಒಂದು ವೇಳೆ ಹೋರಾಟವನ್ನು ಕೂಡ ತೀವ್ರಗೊಳಿಸ್ತಕ್ಕಂಥ ಕೆಲಸ ಕೂಡ ನಾವೆಲ್ಲ ರೈತರು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡ್ತೀವಿ ಅಂತಕ್ಕಂಥ ಒಂದನ್ನ ನಾವು ಮುಂದುವರಿಸ್ತೇವೆ. ಅಂದ್ರೆ ನಿಮ್ದು ಒಂದೇ ಡಿಮ್ಯಾಂಡ್, ನಾವು ರಸ್ತೆಗೆ ಜಾಗ ಕೊಡೋದಿಲ್ಲ. ಯಾಕಂತಂದ್ರೆ ಇವರ ಸುಳ್ಳು ಆಶ್ವಾಸನೆಗಳು, ಇವರ ಭರವಸೆಗಳು, ಇವರ ಹೆದರಿಕೆ, ಇವರ ಬೇದರಿಕೆ, ಇವರ ದೌರ್ಜನ್ಯ, ಇವರ ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿಂದ ಯಾವುದೇ ರೈತರಿಗೆ ಒಳ್ಳೆ ಪರಿಹಾರ ಸಿಗಲ್ಲ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಕಳೆದ ಸೆಪ್ಟೆಂಬರ್ ಅಲ್ಲಿ 24 ಸೆಪ್ಟೆಂಬರ್ 12ನೇ ತಾರೀಕು ಏನು ನಗರಾಭಿವೃದ್ಧಿ ಇಲಾಖೆಯ ಸೂಳಿಕೆರೆ ಅಧೀನ ಕಾರ್ಯದರ್ಶಿ ಅವರವರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಏನು ಸಚಿವ ಸಂಪುಟದ ಒಂದು ಏನು ಕ್ಯಾಬಿನೆಟ್ ಡಿಸಿಷನ್ಸ್ ಆಗುತ್ತೆ ಆ ಒಂದು ಆಧಾರದ ಮೇಲೆ ಮಾಡ್ತಾರೆ. ಏನು 2013 ಪ್ರಕಾರ ನಿಮಗೆ ಪರಿಹಾರ TDR ಇದನ್ನು ಕೊಡ್ತಕ್ಕಂಥದ್ದು ತೀರ್ಮಾನ ಮಾಡಿದೀವಿ ಅಂತ ಹೇಳಿ ಒಂದು ದಿವಸ ತೀರ್ಮಾನ ಮಾಡ್ತಾರೆ. 9 ದಿವಸದ ನಂತರ ಅಂದ್ರೆ ಏನು 21 ಸೆಪ್ಟೆಂಬರ್ 2024ನೇ ವರ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ಏನು 1894 ಕಾಯ್ದೆ ಪ್ರಕಾರ ಪರಿಹಾರ ಮತ್ತೆ ಪುನರ್ವಸತಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ? 9 ದಿವಸದಲ್ಲಿ 2 ಆದೇಶ ಮಾಡ್ತಾರೆ. ಇದರಿಂದ ಯಾರಿದ್ದಾರೆ? ರೈತರ ಪರ ಆದೇಶ ಮಾಡಿದಾರೋ ಇಲ್ಲ ರಿಯಲ್ ಎಸ್ಟೇಟ್ ಮಾಲೀಕರ ಪರವಾಗಿ ಇವರು ತೀರ್ಮಾನ ಮಾಡಿರೋಂತಕ್ಕಂಥ ಪ್ರಶ್ನೆ ಕೂಡ ಸರ್ಕಾರನೂ ಕೂಡ ನಾವು ಕೇಳ್ತಾ ಇದ್ದೀವಿ. ಇವತ್ತು ಮೀಟಿಂಗ್ ಸಂಬಂಧದಲ್ಲಿ ಬಂದಿದ್ವಿ, ನೋಡೋಣ ಅವ್ರು ಏನು ಮಾಹಿತಿ ಕೊಡ್ತಾರೆ ಕೊಡ್ಲಿ. ನಮ್ಗಂತೂ ನಂಬಿಕೆ ಇಲ್ಲ. ನಾವು ಇವತ್ತು ಕೂಡ ಅವ್ರ ಕಡೆಯಿಂದ ನಾವು ಯಾವುದೇ ನಿರೀಕ್ಷೆ ಮಾಡಿ ಬಂದಿಲ್ಲ. ನಾವು ಇವತ್ತು ಕೂಡ ಬಂದಿದ್ದೇವೆ. ರೈತರು ನಾವೆಲ್ಲರೂ ಕೂಡ ಅಸಂಬಲ ಆಗ್ತಾ ಇದೀವಿ, ಎಲ್ಲರೂ ಕೂಡ ಪ್ರಜ್ಞಾವಂತರಾಗಿದ್ದೀವಿ. ನಿಮ್ಮ ದೌರ್ಜನ್ಯಗಳು, ನಿಮ್ಮಿಂದ ಆಗ್ತಕ್ಕಂಥ ಅನ್ಯಾಯ ಪ್ರತಿಯೊಬ್ಬ ರೈತರಿಗೂ ಕೂಡ ಗೊತ್ತಿದೆ. ನೇರವಾಗಿ ಅವರಿಗೆ ಸ್ಪಷ್ಟವಾಗಿ ಹೇಳೋಗ್ತಕ್ಕಂಥದ್ದಕ್ಕೆ ಬಂದಿದ್ವಿ. ನೋಡೋಣ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ, ಕೊಟ್ಟ ನಂತರ ನಾವು ತೀರ್ಮಾನ ತಗೊಂತೀವಿ. ಈ ಸಂಬಂಧದಲ್ಲಿ ಈಗ ಸುಮಾರು 2.5 ವರ್ಷ ಮುಂಚೆ ಸರ್ಕಾರ ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಮುಂಚೆ ಬಿಜೆಪಿ ಅವರು ಇದ್ರು ಸರ್ಕಾರದಲ್ಲಿ, ಅವ್ರೇನು ಹೇಳ್ತಾರೆ? ಎಲ್ಲರೂ ಒಂದೇನೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಅಂತಲ್ಲ, 3 ಪಕ್ಷದವರು ಕೂಡ ರಿಯಲ್ ಎಸ್ಟೇಟ್ ನಲ್ಲಿ ಶಾಮೀಲಾಗಿದ್ದಾರೆ. 3 ಪಕ್ಷದವರು ಕೂಡ ಕಳ್ರೆ, 3 ಪಕ್ಷದವರು ಕೂಡ ರಿಯಲ್ ಎಸ್ಟೇಟ್ ಏಜೆನ್ಸಿಗಳವರೇ. ಇವರೆಲ್ಲನೂ ಹಣ ಮಾಡ್ಲಿಕ್ಕೋಸ್ಕರಾಗಿ ಇಲ್ಲಿ ಬಂದಿರೋದಷ್ಟೇನೆ. ಬಿಡಿ ಇರ್ತಕ್ಕಂಥದ್ದೇ ದುಡ್ಡು ಮಾಡ್ಲಿಕ್ಕೆ, ರೈತರಿಗೆ ಒಳ್ಳೆ ಪರಿಹಾರ ಕೊಡ್ಲಿಕ್ಕಲ್ಲ. ಮತ್ತೆ ನಿವೇಶನಗಳು ಕೊಡೋದು ಕೂಡ ಅದು ಒಳ್ಳೇದಾಗೋದಿಲ್ಲ. ಈ ರಸ್ತೆ ಮಾಡೋದು ಕೂಡ ಸರ್ಕಾರ ಮಾಡ್ತಾ ಇಲ್ಲ ಸ್ವಾಮಿ. PPP ಪಬ್ಲಿಕ್ ಒಂದು ಸಹಭಾಗಿತ್ವದಲ್ಲಿ ಮಾಡ್ತಕ್ಕಂಥ ಸಂಸ್ಥೆ. ಮೆಟ್ರೋ ಮಾಡ್ತೀವಿ ಅಂತ ಹೇಳ್ತಾರೆ, ಟೋಲ್ ಹಾಕ್ತಾರೆ. ಯಾರಿಗೆ ಬರುತ್ತೆ ಸ್ವಾಮಿ ಹಣ? ಇವೆಲ್ಲ ಗೊತ್ತಿದೆ, ಇವೆಲ್ಲ ಬೀಡೋದವ್ರಿಗೂ ಗೊತ್ತಿದೆ. ಆದ್ರೆ ಹಣ ಮಾಡಬೇಕು, ಇವೆಲ್ಲ ದಿಕ್ ತಪ್ಪಿಸಿ ರೈತರನ್ನ ಹಾಳು ಮಾಡಕ್ ಹೊರಟಿದ್ದಾರೆ.